ನಮಸ್ಕಾರ. ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಈ ನೆಲದಲ್ಲಿ ಅತ್ಯಂತ ನಿಕೃಷ್ಟಕ್ಕೆ ಒಳಗಾದವರು ಮತ್ತೆ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದವರು ಅಂದ್ರೆ ಅದು ಅಲೆಮಾರಿ, ಆದಿವಾಸಿ, ಬುಡಕಟ್ಟು ಸಮುದಾಯದ ಜನರು. ಅವರನ್ನ ಜನರು ತಮ್ಮ ಸಮಾಜದೊಳಗಡೆ ಇದ್ದಾರೆ ಅಂತಾನೆ ಭಾವಿಸೋದಿಲ್ಲ. ಅವರನ್ನ ಪ್ರತ್ಯೇಕವಾಗಿನೇ ನೋಡ್ತಾ ಬಂದಿದ್ದಾರೆ. ಇದೆಲ್ಲದರ ಮಧ್ಯೆ ಆ ಮಕ್ಕಳು ಶತಶತಮಾನಗಳಿಂದ ವಿದ್ಯೆಗಳಿಂದ ವಂಚಿತರಾಗಿ ಬಾಳ್ತಾ ಇದ್ದಾರೆ. ಕೂಲಿ ಮಾಡಿಕೊಂಡು, ಭಿಕ್ಷೆ ಬೇಡ್ಕೊಂಡು, ಹಲವು ರೀತಿಯ ಕುಲ ಕಸುಬುಗಳನ್ನೇ, ಅದು ಆದಾಯ ತರದ ಕುಲ ಕಸುಬುಗಳು ಅಂತ ಹೇಳ್ಬೋದು, ಇಂತಹ ಉದ್ಯೋಗಗಳನ್ನ ಮಾಡಿಕೊಂಡು ಒಪ್ಪತ್ತಿನ ಊಟಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ಆ ಮನೆಗಳಲ್ಲಿ, ದೀಪ ಇಲ್ಲದ ಮನೆಗಳಲ್ಲಿ ಮಕ್ಕಳು ದೀಪ ಬೆಳಗುವ ಒಂದು ಆಶಾಕಿರಣವನ್ನ ಮೂಡಿಸಿದ್ದಾರೆ. ಅಂದ್ರೆ PUC ಮತ್ತು SSLC ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಅಲೆಮಾರಿ ಬುಡಕಟ್ಟು ಸಮುದಾಯದಲ್ಲಿ ಮಕ್ಕಳು ಇವತ್ತು ಶಿಕ್ಷಣದತ್ತ ಮುಖ ಮಾಡಿದ್ದಾರೆ. ಅಂದ್ರೆ ತಾವು ಕೂಡ ಎಲ್ಲರಂತೆ ಓದಬೇಕು, ಮುಂದೆ ಬರಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಆ ಮಕ್ಕಳು ಕಷ್ಟಪಟ್ಟು ಓದ್ತಾ ಇದ್ದಾರೆ. ಮನೆಯಲ್ಲಿ ದೀಪ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ, ಹಾಗೆ ತಲೆ ಮೇಲೆ ಒಂದು ಸೂರು ಎಷ್ಟೋ ಮಕ್ಕಳಿಗೆ ಇಲ್ಲ, ಮತ್ತೆ ಒಪ್ಪತ್ತಿನ ಊಟಕ್ಕೂ ಕೂಡ ಕಷ್ಟ. ಮನೆಯಲ್ಲಿ ಹೇಳ್ಕೊಡೋದಿಕ್ಕೆ ಯಾರೂ ಓದಿದವರಿಲ್ಲ. ಹೀಗೆ ಇಂಥ ಪರಿಸ್ಥಿತಿನಲ್ಲಿ ಆ ಮಕ್ಕಳು ಏನನ್ನಾದ್ರೂ ಸಾಧನೆ ಮಾಡಲೇಬೇಕು ಅಂತ ಇವತ್ತು ಓದ್ತಿದ್ದಾರೆ. ಅಂದ್ರೆ ಶತಶತಮಾನದಿಂದ ವಿದ್ಯೆ ಅಕ್ಷರವನ್ನ ಕಾಣದೇ ಇರುವಂತ ಸಮುದಾಯಗಳಿವು. ಸಮಾಜದಲ್ಲಿ ಎಲ್ಲರ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಸಮುದಾಯ ಇದು. ಇಂಥ ಸಮುದಾಯದಲ್ಲಿ ಕಾಡಲ್ಲಿ, ಮೇಡಲ್ಲಿ ಇರುವಂತಹ ಗುಡಿಸಲುಗಳಲ್ಲಿ ವಾಸ ಇರುವಂತಹ ಮಕ್ಕಳು ಇವತ್ತು ಅತಿ ಹೆಚ್ಚು ಅಂಕ ಗಳಿಸ್ಬಿಟ್ಟು ಎಲ್ಲರನ್ನು ನಿಬ್ಬೆರಗುಗೊಳಿಸಿದ್ದಾರೆ. ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ಮತ್ತು ಆದಿವಾಸಿ ಅಲೆಮಾರಿ ಫೌಂಡೇಶನ್, ಈ ಎರಡು ಸಂಸ್ಥೆಗಳು ಜಂಟಿಯಾಗಿ ಒಂದು ಕಾರ್ಯಕ್ರಮವನ್ನ ಇತ್ತೀಚೆಗೆ ಏರ್ಪಡಿಸಿತ್ತು. ಈ ಕಾರ್ಯಕ್ರಮದ ವಿಶೇಷ ಏನು ಅಂದ್ರೆ, ಮೊಟ್ಟ ಮೊದಲ ಬಾರಿಗೆ ಈ ಅಲೆಮಾರಿ, ಆದಿವಾಸಿ, ಬುಡಕಟ್ಟು ಸಮುದಾಯಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡು ಇರುವಂತಹ ಮಕ್ಕಳನ್ನ ಕರೆದು ಗೌರವಿಸಿದ್ದು. ಇದು ನಿಜವಾಗ್ಲೂ ಮೊಟ್ಟ ಮೊದಲ ಬಾರಿಗೆ ಆ ಮಕ್ಕಳನ್ನ ಯಾರೋ ಒಬ್ರು ಗುರುತಿಸಿದ್ದು. ಯಾಕೆ ಅಂತಂದ್ರೆ, ಅವರ ಸಾಧನೆಯನ್ನ ಯಾರೂ ಗುರುತಿಸಿದವರು ಇರಲಿಲ್ಲ, ಅವರಲ್ಲಿರುವ ಸಾಮರ್ಥ್ಯವನ್ನ ಯಾರೂ ಗುರುತಿಸಿರ್ಲಿಲ್ಲ, ಅವರಿಗೆ ಅವಕಾಶವನ್ನ ಯಾರೂ ಕೊಟ್ಟಿರ್ಲಿಲ್ಲ. ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಏನು ಒಂದು ಪ್ರಮುಖವಾದಂಥ ಜಾತಿಗಳು, ಮೇಲ್ಜಾತಿಗಳು ತಮ್ಮ ಜಾತಿಯ ವಿದ್ಯಾರ್ಥಿಗಳು ಯಾರ್ಯಾರು ಹೆಚ್ಚಿನ ಅಂಕವನ್ನ ಗಳಿಸಿರ್ತಾರೋ ಅವರನ್ನ ಕರೆದು ಪುರಸ್ಕಾರವನ್ನ ಮಾಡ್ತಾರೆ, ಗೌರವಿಸ್ತಾರೆ. ಆದ್ರೆ ಬೇರೆ ಜಾತಿ ಅಥವಾ ಬೇರೆ ಸಮುದಾಯದ ಮಕ್ಕಳು ಅತಿ ಹೆಚ್ಚು ಅಂಕ ಪಡೆದಿರೋರನ್ನ ಕರೆದು ಗೌರವಿಸೋದು ತುಂಬಾ ಅಪರೂಪ ಅಂತಾನೆ ಹೇಳ್ಬೋದು. ಅದರಲ್ಲೂ ಅಲೆಮಾರಿ, ಆದಿವಾಸಿ, ಬುಡಕಟ್ಟು ಸಮುದಾಯದವರನ್ನ ಇದುವರೆಗೆ ಯಾರೂ ಗುರುತಿಸಿಲ್ಲ ಅಂತಾನೆ ಹೇಳ್ಬೋದು. ಹೀಗಿದ್ದಾಗ ಈ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಈ ಸಮುದಾಯ ಒಂದು ಎರಡು ಸಂಸ್ಥೆಗಳ ಹೆಗ್ಗಳಿಕೆ ಅಂತಾನೆ ಹೇಳ್ಬೇಕು. ಅಂತಹ ಒಂದು ಮಹತ್ ಕಾರ್ಯವನ್ನ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ಮಾಡಿದೆ ಮತ್ತು ಆದಿವಾಸಿ ಅಲೆಮಾರಿ ಫೌಂಡೇಶನ್ ಈ ಕೆಲಸಕ್ಕೆ ಕೈ ಜೋಡಿಸಿದೆ. ಸುಮಾರು ವರ್ಷಗಳಿಂದ ನಾನು ಎಲ್ಲ ಪ್ರತಿಷ್ಠಿತ ಜಾತಿಗಳು ಅವರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡೋದನ್ನು ನೋಡ್ಕೊಂಡು ಬರ್ತಾ ಇದ್ದೆ. ಅನೇಕ ಜಾತಿಗಳಲ್ಲಿ ತಮ್ಮ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಆ ಮಕ್ಕಳನ್ನು ರೆಕಗ್ನೈಸ್ ಮಾಡುವಂತಹ ಕೆಲಸ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಬರೀ ಎಲ್ಲೋ ಒಂದು ಕಡೆ ಆ ಟೆಂಟಲ್ಲಿ, ಗುಡಾರಗಳಲ್ಲಿ, ಗುಡಿಸಲುಗಳಲ್ಲಿ, ಎಲ್ಲೋ ಪಾಳು ಮಂಟಪಗಳಲ್ಲಿ, ಸ್ಮಶಾನಗಳಲ್ಲಿ ಜೀವಿಸಿರುವಂತಹ ಅಲೆಮಾರಿ ಮಕ್ಕಳು ಕೂಡ ಓದ್ತಾ ಇದ್ದಾರಲ್ಲ, ಅವ್ರಿಗೆ ಯಾರು ಪ್ರತಿಭಾ ಪುರಸ್ಕಾರ ಮಾಡ್ತಾರೆ? ಅವರಲ್ಲೂ ಕೂಡ ಭಾಳ ಮಕ್ಕಳು ಇತ್ತೀಚೆಗೆ ಓದುವಂತಹ ಕಡೆ ಗಮನ ಹರಿಸ್ತಾ ಇದ್ದಾರೆ. ಅದರಲ್ಲೂ ನಾವೀಗ ಕರೆ ಕೊಟ್ಟಾಗ ಸುಮಾರು 90% ತಗೊಂಡಿರುವಂಥ ಮಕ್ಕಳು ಕೂಡ ಬಂದಿದ್ದರು. ಅಂಥ ಮಕ್ಕಳಿಗೆ ಯಾರಾದರೂ ಒಬ್ಬರು ಎಲ್ಲಾದರೂ ಒಂದು ಕಡೆ ಒಂದು ರೆಕಗ್ನಿಷನ್ ಬೇಕು. ಆ ಮಕ್ಕಳಿಗೂ ಕೂಡ ಒಂದು ರೀತಿ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಅದು ಅಲೆಮಾರಿ ಬುಡಕಟ್ಟು ಮಹಾಸಭೆಯಿಂದ ಒಂದು ಕರೆ ಕೊಟ್ಟಾಗ ನೂರಾರು ಜನ ಆಲ್ ಓವರ್ ದ ಸ್ಟೇಟ್ ನಮಗೆ ಈ ಮಕ್ಕಳು, ನಮ್ಮ ಮಕ್ಕಳು 80%, 90% ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಬರ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಆ ಮಕ್ಕಳನ್ನೆಲ್ಲನೂ ಕಲೆ ಹಾಕಿ ಅವರೆಲ್ಲ ಡೀಟೇಲ್ಸ್ಗಳನ್ನು ತಗೊಂಡು 90 ಮತ್ತು 80% ತಗೊಂಡಿರುವಂಥ ಮಕ್ಕಳನ್ನು ನಾವು ಒಂದು ಪಟ್ಟಿ ಮಾಡಿ ಅವರಿಗೆ ಪ್ರಶಸ್ತಿಗಳನ್ನು ಕೊಡಬೇಕು, ಪ್ರಶಸ್ತಿ ಪತ್ರ ಕೊಟ್ಟು ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡ್ವಿ. ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಲ ಅಲೆಮಾರಿ ಮತ್ತು ಆದಿವಾಸಿ ಮಕ್ಕಳಿಗೆ
ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರೋಂಥದ್ದು. ಈ ಥರದ ಕಾರ್ಯಕ್ರಮನ ಪ್ರತಿ ವರ್ಷವೂ ಮಾಡಬೇಕು ಅಂತೇಳಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ನಮಗೆ ಬೇರೆ ಬೇರೆ ಸಂಘಟನೆಗಳು ಈಗ ನಮ್ಮನ್ನೆಲ್ಲ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಬೆಂಬಲ ಸೂಚಿಸ್ತೀವಿ, ದಯವಿಟ್ಟು ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಸಮುದಾಯಗಳು ಪ್ರತಿಭಾ ಪುರಸ್ಕಾರ ಮಾಡಿದಾಗ ಈ ಮಕ್ಕಳು ನೋಡ್ತಾ ಕುಂತಿರ್ತಾರೆ, ಇವರು ಪ್ರಶಸ್ತಿ ಅಷ್ಟೆಲ್ಲ ಮಾರ್ಕ್ಸ್ ತಗೊಂಡಿದ್ರು ಕೂಡ ಅವ್ರಿಗೆ ಯಾವುದೇ ಒಂದು ರೆಕಗ್ನಿಷನ್ ಸಿಕ್ಕಿರಲ್ಲ. ಅಂಥ ಸಂದರ್ಭದಲ್ಲಿ ಹೀಗೆ ಪೂರ್ತಿ ನೆಗ್ಲೆಕ್ಟೆಡ್ ಚಿಲ್ಡ್ರನ್ ಅಂತ ಹೇಳಿದ್ರೆ ಇವರೇ. ಅಂಥ ನೆಗ್ಲೆಕ್ಟೆಡ್ ಚಿಲ್ಡ್ರನ್ನು ಇಷ್ಟು ಕಷ್ಟಪಟ್ಟು ಟೆಂಟ್ಗಳಲ್ಲಿ ಕುಂತ್ಕೊಂಡು ಓದಿ ಇಷ್ಟು ಪರ್ಸೆಂಟೇಜ್ ತಗೊಂಡು ಬರ್ತಾರಲ್ಲ, ಅದು 80%, 90%. ಅದು ಸ್ಥಿರ ಜಾತಿಗಳ ಜೊತೆ ಅವರು ಕಾಂಪೀಟ್ ಮಾಡಿ ಇಷ್ಟೊಂದು ಈ ಲೆವೆಲ್ಗೆ ಬಂದಿರ್ತಾರಲ್ಲ, ಅದೆಲ್ಲೂ ಕೂಡ ನನಗೆ ನನ್ನ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಅದು ನಿಜವಾಗದ ಭಾಳ ದೊಡ್ಡ ಅಚೀವ್ಮೆಂಟು ಆ ಮಕ್ಕಳ ದೃಷ್ಟಿಯಲ್ಲಿ. ಅಂಥ ಮಕ್ಕಳನ್ನ ರೆಕಗ್ನೈಸ್ ಮಾಡಬೇಕು, ಅಂಥ ಮಕ್ಕಳಿಗೆ ಬೆನ್ನು ತಟ್ಟಬೇಕು, ಅಂಥ ಮಕ್ಕಳಿಗೆ ಮುಂದಕ್ಕೆ ಅವ್ರು ಏನು ಓದಬೇಕು ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ಭಾಳಷ್ಟು ಜನ SLC PUC ಓದಿರೋ ಮಕ್ಕಳಿಗೆ ಮುಂದಕ್ಕೆ ಏನು ಅಂತ ಹೇಳಿದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ. ಯಾಕಂದರೆ ಅವ್ರ ಪೇರೆಂಟ್ಸ್ ಯಾರು ಓದಿಲ್ಲ, ಮೊದಲನೇ ಜನ್ರೇಷನ್ ಅಕ್ಷರಸ್ಥರವರು. ಅದರಿಂದಾಗಿ ಅವ್ರಿಗೊಂದು ಓರಿಯೆಂಟೇಷನ್ ಕೂಡ ಕೊಡುವಂಥ ಕೆಲಸವನ್ನು ನಾವು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ. ಮುಂದಿನ ಸ್ಥಿತಿಯಲ್ಲಿ ಇನ್ನೂ ಹೆಚ್ಚು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಕೂಡ ನಮ್ಮ ಅಲೆಮಾರಿ ಬುಡಕಟ್ಟು ಮಹಾಸಭೆಯಿಂದ ಆಲೋಚಿಸ್ತಾ ಇದ್ದೀವಿ. ಈ ಮಕ್ಕಳು ತೆಗೆದುಕೊಂಡಂತ ಅಂಕವನ್ನ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸುಮಾರು 97% ವರೆಗೂ ಈ ಮಕ್ಕಳು ಅಂಕವನ್ನ PUC ಮತ್ತೆ SSLC ನಲ್ಲಿ ತಗೊಂಡಿದ್ದಾರೆ. ರಾಜ್ಯದ ಮೂಲೆಯಿಂದ ಈ ಮಕ್ಕಳು ಬಂದಿದ್ರು. ಸುಮಾರು 33 ಮಕ್ಕಳನ್ನ, ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿನಿಯರನ್ನ ಗುರುತಿಸಿ ಇಲ್ಲಿ ಸನ್ಮಾನ ಮಾಡಲಾಯಿತು, ಪುರಸ್ಕರಿಸಲಾಯಿತು. ಅದು ಬೀದರ್ ಇರ್ಬೋದು, ವಿಜಯಪುರ, ಗದಗ, ಮೈಸೂರು, ಹಾವೇರಿ, ಹೀಗೆ ಎಲ್ಲ ಕಡೆಯಿಂದ ಬಂದಿದ್ರು. ಇನ್ನು ಚನ್ನದಾಸ, ಶಿಳ್ಳೆಕ್ಯಾತ, ಸುಡುಗಾಡಿಸಿದ್ರು, ಜೇನು ಕುರುಬರು, ಹಾಗೆ ಸಿಂಧೋಳು, ಗೋಸಂಗಿ, ಬುಡುಗ ಜಂಗಮ, ದೊಂಬರು, ಕಾಡುಗೊಲ್ಲ, ಹಕ್ಕಿಪಿಕ್ಕಿ, ಸುಡುಗಾಡಿಸಿದ್ರು, ಹೀಗೆ ಹಲವು ಸಮುದಾಯಗಳ ಮಕ್ಕಳು ಅಲ್ಲಿದ್ದು ನಿಜವಾಗ್ಲೂ ವಿಶೇಷವಾಗಿತ್ತು. ನಾನ್ ಮುಂದೆ IAS ಆಫೀಸರ್ ಆಗ್ಬೇಕು ಅನ್ಕೊಂಡನಿ. ನಾನು ಆಗ್ಬೇಕಂತಂದ್ರೆ ಪ್ಲಾನ್ ಮಾಡ್ಕೊಂಡೆ. ಚಿತ್ರ ಮೇಡಮ್ ಅವ್ರ ಅಂತೇಳಿ ನಮ್ಮಲ್ಲಿ ಇವರು ಒಬ್ರು DD ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ DDR ಇದ್ರು. ಅವ್ರು ನಾವು ತುಂಬಾ ನೆನೆಸ್ಬೇಕು ಮೇಡಮ್. ಅವ್ರು ನಮ್ಮನ್ನ ಮಗಳನ್ನ ಮುರಾರ್ಜಿ ಸ್ಕೂಲ್ಗೆ ಸೇರಿಸಿದ್ಲು. ಆ ಕಾರಣದಿಂದ ನಾವು ಮುರಾರ್ಜಿ ಸ್ಕೂಲ್ ಒಳಗೆ ನಮ್ಮ ಮಗಳು ಚೆನ್ನಾಗಿ ಓದ್ಲಿ, 82 ಮಾರ್ಕ್ಸ್ ತಗೊಂಡ್ಲು. ಹಾಗಾಗಿ ನಮ್ಮ ದ್ವಾರಕನಾಥ್ ಸರ್ ಅವರು ನಮ್ಮನ್ನೆಲ್ಲ ಗುರುತಿಸಿ ಐಡೆಂಟಿಫೈ ಮಾಡಿಕೊಂಡು ನಮ್ಮ ಮಗಳನ್ನ ಬೆಂಗಳೂರಿಗೆ ಕರಕ್ಕೆ ಹೇಳಿದ್ರು. ನಾವು ಆವಾಗ ಬೆಂಗಳೂರಿಗೆ ಬಂದ್ವಿ ಮೇಡಮ್. ಇಲ್ಲಿ ನಮಗೆ ಮಗಳಿಗೆ ಒಂದು ಸನ್ಮಾನ ಮಾಡಿ ನಮಗೆಲ್ಲ ಇದು ಮಾಡಿದಕ್ಕೋಸ್ಕರ ನಮ್ಗೆ ತುಂಬ ಸಂತೋಷ ಆಯಿತು. ಇಂಥ ಇರೋದ್ಲಿದ್ದಲೇ ನಾವು ಇವತ್ತು ಬೆಂಗಳೂರು ನೋಡೋಕ್ಕಾಯ್ತು. ಅದೇ ಥರ ಆಗಿ ನಮ್ಮ ಸಮಾಜನ ಒಳ ಮೀಸಲಾತಿ ಇದರಿಂದ ನಮ್ಮನ್ನು ಅಗದಿ ತುಂಬ C ಗ್ರೂಪ್ಗೆ ಹಾಕಿ ನಮಗೆ ಯಾವುದೇ ಸ್ಪೆಷಾಲಿಟಿ ಇವಾಗ ಸಿಗ್ತಾ ಇಲ್ಲ, ಆಗ್ತಾರಾಗಿದೆ. ಪ್ರೈಸ್ ಮನಿ ಹಾಕ್ಬೇಕು ಅಂತ ಹೇಳಿದ್ರು. ಜಾತಿ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಬೇಕಂತ RD ನಂಬರ್ಗಳು ಇವಾಗ ಸಿಗ್ತಾ ಇಲ್ಲ, ಬೇಗ ಕೊಡ್ತಾ ಇಲ್ಲ ನಮಗೆ. C ಗ್ರೂಪ್ನಲ್ಲೇ ತೊಗೋಬೇಕು ಅಂತ ಹೇಳ್ತಾರೆ. ಕನ್ಫ್ಯೂಸ್ ಆಗಿಬಿಟ್ಟಿದೆ ಅದು. ಹಾಗಾಗಿ ನಮ್ಗೆ ಒಳ ಮೀಸಲಾತಿಯಲ್ಲಿ 1% ಒಳ ಮೀಸಲಾತಿ ಕೊಟ್ಟು ನಮ್ಮ ಅಲೆಮಾರಿಗೆ ಪ್ರತ್ಯೇಕವಾಗಿ 1% ಒಳ ಮೀಸಲಾತಿಯಿಂದ ಕೊಟ್ರಂದ್ರೆ ನಾವು ಜೀವನ ನಮ್ಮ ಸರಳ ಆಗುತ್ತೆ ಅಂತೇಳಿ ನಾವು ಈ ನಿಮ್ಮ ಇದರಿಂದ ನಾವು ಮಾಧ್ಯಮದಿಂದ ಕೇಳ್ಕೊಂತೀವಿ ಮೇಡಮ್ ಸರ್ಕಾರಕ್ಕೆ. ನಮ್ಮ ಸಮುದಾಯದಲ್ಲೇ ಇಡೀ ಕರ್ನಾಟಕದಲ್ಲಿ ಪೂರ್ತಿ ಎಲ್ಲಿ ಇಲ್ಲ, ಒಬ್ರು ಟೀಚರ್ ಆಗಿದ್ದಾರೆ. ಅದು ಬಿಟ್ಟರೆ ಇನ್ನೊಬ್ರು ಯಾರಿಲ್ಲ. ಇವಾಗ ನಮ್ಮ ಮಗಳು ಓದ್ತಾ ಇದ್ದಾಳೆ. ಆಮೇಲೆ ಕೆಲವೊಂದಿಷ್ಟು ಹುಡುಗರು ಇವಾಗ ಓದ್ತಾ ಇದ್ದಾರೆ. ಆದರೆ ಅವರಿಗೆ ಇದೇ ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಈ ಮೀಸಲಾತಿ ಇರಲಿ ಸಂಬಂಧ ಇನ್ನೂ ಸ್ವಲ್ಪ ಓದ್ತಾ ಇದ್ದಾರೆ. ಇನ್ನು ನೌಕರಿ ಒಳಗಂತೂ ಯಾರಿಲ್ಲ ಮೇಡಮ್, ಒಬ್ರು ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಎಲ್ಲಿ ನಮ್ಮ ಕರ್ನಾಟಕ ಒಳಗೆ ಎಲ್ಲಿ ಇಲ್ಲ, ಒಬ್ಬರೇ ಇರೋದು. ಇನ್ನು ಇವಾಗ ಓದ್ತಾ ಇದ್ದಾರೆ. ಆ ಓದೋ ಮಕ್ಕಳಿಗಾದರೂ ಈ ಒಳ ಮೀಸಲಾತಿ ಒಳಗೆ ನಮ್ಮದು ಅಲೆಮಾರಿ ಸಮಾಜಗಳಿಗೆ 1% ಕೊಟ್ಬಿಟ್ರೆ ಅಂದ್ರೆ ನಮ್ಮವರು ಇಬ್ಬರು ಓದಿರೋಂಥವ್ರು ಮಕ್ಕಳಿಗೆ ಎಲ್ಲರಿಗೂ ಅನುಕೂಲತೆ ಆಗಿ ನಮ್ಮ ಮಕ್ಕಳು ಕೂಡ ನೌಕರಿ ಮಾಡ್ಬೋದಲ್ಲ ಅನ್ನೋ ಕನಸು ಕಾಣ್ತಾ ಇದ್ದೀವಿ ಮೇಡಮ್. ನಾವು ಅದು ಕನಸಾಗಿ ಉಳಿದಿತ್ತೋ ನನಸಾಗುತ್ತೋ ಗೊತ್ತಿಲ್ಲ. ಈ ಸರ್ಕಾರದವರು ಏನಾದರೂ ಮಾಡಿ ನಮ್ಮ ಅಲೆಮಾರಿ ಸಮುದಾಯಕ್ಕೆ 1% ಒಳ ಮೀಸಲಾತಿ ಕೊಟ್ಟರೆ ನಮ್ಮ ಜೀವನ ಸರಳತೆ ಆಗುತ್ತೆ ಮೇಡಮ್. ನಿಂಗೇನು ಅನ್ಸುತ್ತೆ? ತುಂಬಾ ಖುಷಿ ಆಗುವಂತದ್ ಮ್ಯಾಮ್. ಇದು ಸರ್ ಕರೆದ್ ನಮ್ಗೆಲ್ಲ ಹಿಂಗ್ ಮಾಡಿದ್ಕೆ ನಮ್ಗೆ ಇದನ್ನೆಲ್ಲ ನೋಡಿ ಇನ್ನೂ ಜಾಸ್ತಿ ಓದ್ಬೇಕು, ಪರ್ಸೆಂಟೇಜ್ ಮಾಡಿದ್ರೆ ನಮಗ್ ಸರ್ಸ್ ಎಲ್ಲ ಐಡೆಂಟಿಫೈ ಮಾಡ್ತಾರ. ಮತ್ ನಮ್ಮಿಂದ ನಮ್ ಪೇರೆಂಟ್ಸ್ ಇಷ್ಟ ದಿನ ಕಷ್ಟಪಟ್ಟಿದ್ಕು ಅವ್ರಿಗೆ ಒಂದು ಖುಷಿ ಬಾಕತಿ. ನನ್ನ ಅಪ್ಪ ಅಮ್ಮ ಮತ್ತೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸಣ್ಣ ವಯಸ್ಸಿನಿಂದ ನನ್ನ ಓದಿಸಿ ಮೊರಾರ್ಜಿ ಸ್ಕೂಲ್ ಹಾಕಿಸಿ ಎಲ್ಲ ನೀಡ್ನು ನನಗೆ ಫುಲ್ಫಿಲ್ ಮಾಡ್ಯಾರ. ಥ್ಯಾಂಕ್ಸ್ ಫಾರ್ ದೆಮ್. ಟೀಚಿಂಗ್ ಮಾಡ್ಬೇಕಂತಿದ್ದೀನಿ. ದುಡಿಯೋದು ನಾವು ಕಡಿಮೆ ಮೇಡಮ್. ನಮ್ಮ ಫ್ಯಾಮಿಲಿ ದೊಡ್ಡದೈತಿ ಮೇಡಮ್. 5 ಮಂದಿ ಇದ್ದೀವಿ. ಟೋಟಲ್ 8 ಜನ ಮನೆಗೆ. ದುಡಿಯೋದು ಒಬ್ಬರು ಐತಿ ಮೇಡಮ್.
ಉಳಿಕೆ ಅಮ್ಮಗೆ ವಯಸ್ಸಾಗ್ಯದ, ಮನೆಯಲ್ಲಿ ಇರ್ತಾರೆ. ಫಸ್ಟ್ ಟೈಮ್ ನಮ್ಮ ಮಗಳನ್ನ ಬೆಂಗಳೂರು ಕರ್ಕೊಂಡ್ ಬಂದಿದ್ದೀನಿ. ಅದೇ ಖುಷಿ ಆಗತ್ತೆ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದು ಫಸ್ಟ್ ಟೈಮ್ ಇಲ್ಲೆಲ್ಲ ಗಾಂಧಿ ಭವನದಲ್ಲಿ ಸನ್ಮಾನ ಮಾಡಿಸ್ಕೊಂಡಿದ್ದು ತುಂಬಾ ಹ್ಯಾಪಿ ಆಯ್ತು. ಪರ್ಸೆಂಟೇಜ್ 82, ಮಾರ್ಕ್ಸ್ 518. ಈ ಮನೇಲಿ ಇದು ಮಳೆ ಬಂದಾಗ ನೀರೆಲ್ಲ ತುಂಬ್ಕೊತದೆ, ಇರೋಕ್ಕಾಗೋದಿಲ್ಲ. ಅದೇ ಈಗ ನಾನು ITI ಕಾಲೇಜಿಗೆ ಸೇರ್ಕೊಂಡಿದ್ದೀನಿ. ಅದೇ ಈಗ ಮುಂದಕ್ಕೆ ಚೆನ್ನಾಗಿ ಹೋಗ್ತೀನಿ. ತುಂಬಾ ಸಂತೋಷ ಆಗುತ್ತೆ. ಅವನು ಓದೋದಿಲ್ಲ ಅನ್ಕೊಂಡಿದ್ವಿ, ಆದ್ರೂ ಮನೆ ಪರಿಸ್ಥಿತಿ ನೋಡಿ ದೇವ್ರ ಕೃಪೆಯಿಂದ ಎಷ್ಟು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಸಂತೋಷ ನನ್ಗಿನ್ನೇನಿಲ್ಲ. ಆದ್ರೆ ಅದೇ ರೀತಿ ಮುಂದೆ ಆದ್ರೆ ಇವಾಗ ನಾಗಲಾಪುರಕ್ಕೆ ಸೇರಿಸಿದ್ದೀನಿ ITI ಕಾಲೇಜಿಗೆ. ನಾನು SLCಲಿ 82% ತೆಗೆದೆ, 516 ಮಾರ್ಕ್ಸ್ ತೆಗೆದೆ. ಮನೇಲಿ ಎಲ್ಲ ತುಂಬಾ ಸಂತೋಷ ಪಟ್ರು. ಕಾಲೇಜ್ ಪ್ರೈವೇಟ್ ಸೇರ್ಸೋದಂತೆ ಎಲ್ಲರೂ ಹೇಳ್ತಿದ್ರು, ಆದ್ರೆ ಬೇಡ ಅಂದು. ಯಾಕೆಂದ್ರೆ ದುಡ್ಡು ನಮ್ಮ ಮನೇಲಿ 15 ಲಕ್ಷ ಸಾಲ ಐತೆ, ತೀರ್ಸಕ್ಕಾಗ ಮನೆಯಿಂದ ಲೋನ್ ತಗೊಂಡಿದ್ದ ನಾವು, ಅದರಿಂದ ತೀರ್ಸಕ್ಕಾಗ್ದೇ ಕಷ್ಟ ಐತೆ. ನಮ್ಮನ್ನ ಓದೋದಿಲ್ಲ, ಓದ್ತಿದ್ದ ಬಿಟ್ಬಿಟ್ಟು ನಮ್ಮ ಅಮ್ಮಗೆ ಹುಷಾರಿಲ್ಲ ಅಂತ ಅವನ್ನೇ ಮನೆ ಎಲ್ಲ ನೋಡ್ಕೊಳ್ಳೋದು, ಕೆಲಸ ಮಾಡೋದು, ದುಡ್ಡೆಲ್ಲ ಅವನ್ನೇ ಕಳ್ಸೋದು. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಜೀವನ ಮಾಡೋಕ್ಕೆ ನಮ್ಮ ತಂದೆ ಜೈನ್ಗೆ ಹೋಗ್ತಾರೆ. ಮತ್ತು ನಮ್ಮಲ್ಲಿ ಯಾರು ಓದಿಲ್ಲ. ನಮ್ಮ ತಮ್ಮ ಓದ್ತಾ ಇದ್ದಾನೆ, ಮತ್ತು ಅವನು 10th ಮಾಡ್ತಾ ಇದ್ದಾನೆ. ಮುಂದೆ ಗೌರ್ಮೆಂಟ್ ಜಾಬ್ ತಗೋಬೇಕು, LLB ಮಾಡಬೇಕು ಅಂತ ಇದ್ದೀನಿ. ಲಾಯರು. ಇದೇ ಫಸ್ಟ್ ಟೈಮ್ ಬಂದಿರೋದು ಬೆಂಗಳೂರಿಗೆ. ಸ್ವಲ್ಪ ಭಯ ಇತ್ತು, ಇವಾಗ ಅದಿಲ್ಲ. ಎಲ್ಲ ಚೆನ್ನಾಗಿತ್ತು. ಇವರೆಲ್ಲ ಸಪೋರ್ಟ್ ಮಾಡೋದು ನಮಗೆ ಒಂಥರ ಬಲ ಬಂದಂಗಾಯಿತು. ಬೆಂಗಳೂರಿಗೆ ಬಂದ ಮೊದಲು ಮೇಡಮ್, ನಮ್ಮ ಜೈನ ಪ್ರಭು ಸಮುದಾಯದಲ್ಲಿ ಯಾರು ಓದಿಲ್ಲ, ನಾವೇ ಫಸ್ಟು ಓದ್ತಾ ಇದ್ದೀವಿ. ಮನೆ ಮಾಮೂಲಿ ಬಡತನ ಗುಡಿಸಲಲ್ಲಿ. ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾರೆ ತಂದೆ ತಾಯಿ. ಮತ್ತೆ ಕಾಡಲ್ಲಿ ಹೋಗಿ ಜೇನು ಅದು ಗೆಡ್ಡೆ ಗೆಣಸು ತಗೊಬಂದು ಅದರಲ್ಲಿ ಜೀವನ ಮಾಡೋದು. ಅಲೆಮಾರಿ ಜನಕ್ಕಾಗಿ ಏನೋ ಒಂದು ಒಳ್ಳೆಯದಾಗ್ಲಿ ಅನ್ನೋ ಉದ್ದೇಶದಿಂದ ಈ ಸಂಘವನ್ನು ರೂಪಿಸಿದ್ದಾರೆ. ಆ ಸಂಘಕ್ಕಾಗಿ ನಾನು ಎಲ್ಲರಿಗೂ ನನ್ನ ಮತ್ತು ನನ್ನ ಸಹೋದರ ಸಹೋದರಿಯರಿಗೂ ಈ ಸಂಘಕ್ಕೆ ಹೃತ್ಪೂರ್ವಕವಾಗಿ ಧನ್ಯವಾದ ಕೊಡುತ್ತೇನೆ. ಅವ್ರು ಹಿಂಗೇ ಬೆಳೆದುಕೊಂಡು ಒಂದು ಒಳ್ಳೆಯ ಉದ್ದೇಶವನ್ನು ನಮ್ಮ ಒಳ್ಳೆಯ ಪೀಳಿಗೆಯನ್ನು ತೆಗೆದುಕೊಂಡು ಹೋಗಲಿ ಉಳಿಸುತ್ತೇನೆ. 1% ಮೀಸಲಾತಿ ಅನ್ನೋ ಉದ್ದೇಶದಿಂದ ಈ ಅಲೆಮಾರಿ ಬುಡಕಟ್ಟು ಸಮಾಜ ಮತ್ತು ಅಲೆಮಾರಿ ಸುಡುಗಾಡು ಸಮಾಜ, ಇವೆರಡೂ ಸಮಾಜ ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು 76 ದಿನ ಅವರು ಹೋರಾಟ ಮಾಡಿದ್ದಾರೆ. ಆ ಹೋರಾಟ ಮಾಡಿದ್ದಕ್ಕೂ ಏನು ಪ್ರತಿಫಲ ಸಿಕ್ಕಿಲ್ಲ. ಹೀಗಾಗಿ ಈಗ ಮುಂದೆ ನಾನು ಅದೇ 1% ಮೀಸಲಾತಿ ಮುಂಚೆ ಇರೋದ್ರಿಂದ ನಾನು ಈ ಸ್ಟೇಜಿಗೆ ಬಂದಿದ್ದೀನಿ. ಅದೇ ರೀತಿ ಈಗ 1% ಮೀಸಲಾತಿ ಅಂತ ಬಂದಿದ್ರೆ ನನ್ನ ಹಾಗೆ ಸರಿಸುಮಾರು ಎಷ್ಟೋ ಸ್ಟೂಡೆಂಟ್ಸ್ಗಳು ಈ ಜಾಗಕ್ಕೆ ಬರ್ತಾರೆ, ಇಲ್ಲಿ ಬಂದು ಓದಿ ಒಂದು ದೇಶಕ್ಕಾಗಿ ಉಪಯೋಗ ಆಗಿ ಒಂದು ಒಳ್ಳೆ ವಿದ್ಯಾರ್ಥಿಗಳಾಗ್ತಾರೆ ಅನ್ನೋದು ನಂದು ಉದ್ದೇಶ. ಈಗ ನಾನು ಸರ್ಕಾರಕ್ಕೆ ಏನ್ ಬೇಡ್ಕೋದೆಂದರೆ, ಈ ಸಂಘಟಿತರಾಗಿ ಏನ್ ಮಾಡಿದಾರಲ್ಲ ಈ ಹೋರಾಟಕ್ಕೆ ಅವರಿಗೆ ಪ್ರತಿಫಲ ಸಿಗುವಂತ ಮಾಡ್ಬೇಕೆಂದು ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಸಂಘದಲ್ಲಿ ಏನಿರ್ತಕ್ಕಂಥ ಒಂದು ಗೌರವ ಅಧ್ಯಕ್ಷರಂತ ಡಾಕ್ಟರ್ ದಾರಕದಾಸ್ ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರು 2007ರಿಂದ 2010. ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೋಗಿ ರಿಪೋರ್ಟ್ ಮಾಡಿದ್ದಾರೆ ಈ ಸಂಘದ ಬಗ್ಗೆ, ಏನೇನ್ ಮಾಡ್ಬೇಕು ಏನೇನಿಲ್ಲ, ಈ ಹಿಂದುಳಿದ ಯಾವ ರೀತಿ ಬಂದಿದೆ ಈ ಸಮುದಾಯಕ್ಕೆ ನಾವು ಯಾವ ರೀತಿ ಹೊರಗೆ ತಂದು ಅವ್ರನ್ನ ಒಳ್ಳೆ ಉದ್ದೇಶದಿಂದ ಒಂದು ಜೀವನವನ್ನು ರೂಪಿಸ್ಕೊಡ್ಬೇಕಂತ ಅವ್ರು ಮಾಡಿದ್ದಾರೆ. ಅಂತ ಕಾರ್ಯಕ್ಕಾಗಿ ಇನ್ನೂ ಮಾಡ್ತಾ ಇದ್ದಾರೆ, ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಸಪೋರ್ಟ್ ಇಂದ ಒಂದು ಒಳ್ಳೆ ಉದ್ದೇಶದಿಂದ ನಮ್ಗೆ ಈ ಸಪೋರ್ಟ್ ಒಳ್ಳೆಯದಾಗ್ಲಿ, ಈ ಪ್ರತಿಫಲ ಸಿಗಲಿ ಎಂದು ಸರ್ ಹತ್ರ ನಾನು ಧನ್ಯವಾದಗಳನ್ನು ಹೇಳ್ತಿರ್ತಕ್ಕಂಥದ್ದು. ಈಗೇನು ಒಳ ಮೀಸಲಾತಿ ಈಗಿನ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮಾಡಿದೆ. 5-25 ಪಾಯಿಂಟ್, 5-25 ಪಾಯಿಂಟ್ ಎಡಗೈ ಸಮುದಾಯ ಬಲಗೈ ಸಮುದಾಯ ಮತ್ತು ನಮ್ಮ ಕೊರಿಚ ಬೋವಿ ಲಮಾಣಿ ಈ ಅಲೆಮಾರಿ ಇವೆಲ್ಲೂ ಸೇರಿಸಿ ಏನದ ನಮ್ಗೆ 4.5 ಕೊಟ್ಟಿದ್ದಾರೆ ಒಳ ಮೀಸಲಾತಿ. ನಿಜಕ್ಕೂ ಈ ಸತ್ಯಕ್ಕೆ ದೂರ ಇರುವಂಥ ಸಂಗಾತಿ ಆಗಿದೆ. ದಯಮಾಡಿ ಧ್ವನಿ ಇಲ್ಲಾರ್ದಂಥ ಅಲೆಮಾರಿ ಸಮುದಾಯವನ್ನು ಬಲ್ಲಡ್ಡ ಸಮುದಾಯದಲ್ಲಿ ಸೇರಿಸಿ. ಈಗ ಮುರಾರ್ಜಿ ಸ್ಕೂಲಲ್ಲಿ ಆಗಲಿ, ಕಿತ್ತೂರು ರಾಣಿ ಸ್ಕೂಲಲ್ಲಿ ಆಗಲಿ, ಕನ್ನಡ ಮಾಧ್ಯಮದಲ್ಲಿ ಸ್ಕೂಲಲ್ಲಿ ಆಗಲಿ, ಈಗ ಒಳ ಮೀಸಲಾತಿ ಏನು ಜಾರಿಗೆ ಮಾಡಿದಿರಲ್ಲ, ಮುರಾರ್ಜಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಲಿಕ್ಕೆ ಆಗಲ್ಲ. 92 ತಗೊಂಡಿದ್ದಾರೆ, 82 ಮಾರ್ಕ್ಸ್ ತಗೊಂಡಿದ್ದಾರೆ ಅಲೆಮಾರಿ ಅವರು. ಮುರಾರ್ಜಿ ಸ್ಕೂಲಲ್ಲಿ ಸೆಲೆಕ್ಷನ್ ಆಗ್ತಾ ಇಲ್ಲ. ಒಂದು ವಿಶೇಷವಾದ ಕಾರ್ಯಕ್ರಮ, ಮತ್ತೆ ಇದರಲ್ಲಿ ಆ ಮಕ್ಕಳ ಕನಸು ಏನು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ರೀತಿ ಒಬ್ರೊಬ್ರದ್ದು ಒಂದೊಂದು ಕನಸು. ಅವರಿಗೆ
ತಮ್ಮ ಓದಿಗೆ ಇನ್ನೆಷ್ಟು ವ್ಯಾಪಕವಾದಂಥ ಅವಕಾಶಗಳು ಇದೆ ಅನ್ನೋದು ಗೊತ್ತಿಲ್ಲ, ಹೆಚ್ಚಿನ ಅರಿವಿಲ್ಲ, ಯಾವ್ಯಾವ ಉದ್ಯೋಗ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇಂತಹ ಎಲ್ಲ ಮಕ್ಕಳಿಗೆ ಅಲ್ಲಿ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಗೌರವಾಧ್ಯಕ್ಷರು ಆಗಿರುವಂತ ಮತ್ತೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತ ಡಾಕ್ಟರ್ CS ದ್ವಾರಕಾನಾಥ್ ಅವರು ಒಂದು ಸಣ್ಣ ಕೌನ್ಸಿಲಿಂಗ್ ಅನ್ನು ಕೂಡ ಅದೇ ಸ್ಥಳದಲ್ಲಿ ಪುರಸ್ಕಾರದ ನಂತರ ಮಾಡಿದ್ರು. ಅಂದ್ರೆ ಆ ಮಕ್ಕಳಲ್ಲಿ ಅರಿವನ್ನ ಮೂಡಿಸಿದ್ರು. ಅಂದ್ರೆ ನಿಮ್ಮ ಓದು, ನಿಮ್ಮ ಗುರಿ ಹೇಗಿರ್ಬೇಕು, ಮತ್ತೆ ಯಾವ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದನ್ನ ನೀವು ಮೊದಲೇ ಹೇಗೆ ಯೋಚಿಸ್ಕೊಳ್ಬೇಕು, ಮತ್ತೆ ಯಾವ್ಯಾವ ಅವಕಾಶಗಳಿದೆ, ಉದ್ಯೋಗ ಅವಕಾಶಗಳು ಎಲ್ಲೆಲ್ಲಿದೆ, ಮತ್ತೆ ಯಾವ್ಯಾವ ಕೋರ್ಸ್ಗಳಿಗೆ ಪ್ರಾಮುಖ್ಯತೆ ಇದೆ, ಇದೆಲ್ಲವನ್ನ ಆ ಮಕ್ಕಳಿಗೆ ವಿವರಿಸಿ ಹೇಳಿದ್ರು. ನಿಮ್ಗೆ ಏನೇ ಸಹಾಯ ಬೇಕಾದ್ರೂ ಕೂಡ ಕೇಳಿ, ನಾನ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಯಾವುದೇ ರೀತಿಯ ಒಂದು ಗೈಡೆನ್ಸ್ ಬೇಕಿದ್ರು ಕೇಳಿ ಅಂತ ಹೇಳಿದ್ದು ತುಂಬಾ ವಿಶೇಷವಾಗಿತ್ತು. ಈ ಎಲ್ಲ ಮಕ್ಕಳು ಕೂಡ ಇಲ್ಲಿಂದ ಹೋಗುವಾಗ ಹೆಚ್ಚು ಆತ್ಮವಿಶ್ವಾಸದಿಂದ, ಸಂತೋಷದಿಂದ, ಇನ್ನಷ್ಟು ಸಾಧನೆಯನ್ನ ಮಾಡುವಂತ ಗುರಿಯನ್ನ ಇಟ್ಕೊಂಡು ಹೋದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಥವಾ 3 ಚಾನ್ಸಸ್ ಇರ್ತವೆ. ಒಂದು ಮೆಡಿಕಲ್ ಕೋರ್ಸು, ಇನ್ನೊಂದು ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ ಇರುತ್ತೆ. ಪ್ಯಾರಾ ಮಾಡಬೇಕು ಅಂತಿದ್ದೀನಿ ಸರ್, ನನಗೆ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ನಾವು ಗೈಡೆನ್ಸ್ ಕೊಡ್ತೀವಿ. ಅರ್ಥ ಆಯ್ತಾ? ಅದು ಯಾಕಂದರೆ ಈ ದೊಡ್ಡ ದೊಡ್ಡ ಫ್ಯಾಮಿಲಿಗಳಲ್ಲಿ ಅವ್ರ ತಂದೆ ತಾಯಿ ಓದಿರ್ತಾರೆ, ತಾತ ಅಜ್ಜಿ ಓದಿರ್ತಾರೆ, ತಾತನ ಕೂಡ ಓದ್ಬಿಟ್ಟಿರ್ತಾರೆ, ಅವರೆಲ್ಲ ಹೇಳೋರಿರ್ತಾರೆ. ನಮ್ಮ ಮಕ್ಕಳಿಗೆ ಯಾರು ಹೇಳೋರಿರ್ತಾರೆ? ಯಾರು ಹೇಳೋರಿರ್ತಾರೆ. ಏನು ಓದೋರು ಆಮೇಲೆ ಎಲ್ಲೋ ಓದ್ಕೊಂಡಿರ್ತಾರೆ. ಮತ್ತು ಅವ್ರು ಯಾಕಂದರೆ ಅವ್ರಿಗೆ 100 ಇಂಟೆಕ್ಷನ್ ಇರೋಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು, ನೀವು SSLCಗೆ PUCಗೆ ಸ್ಯಾಟಿಸ್ಫೈ ಆಗೋದು, ಇಲ್ಲಿ ಒಳ್ಳೆ ಪರ್ಸೆಂಟೇಜ್ ತಗೊಂಡು ಸ್ವಲ್ಪ ಆರ್ಟು ಇದ್ರ ಬಗ್ಗೆ ಎಲ್ಲ ಗಮನ ಇರೋಂಥವ್ರಾದರೆ ಅನಿಮೇಷನ್ ಕೋರ್ಸಸ್. ನೀವು ಬೆಂಗಳೂರಿಗೆ ಬಂದಿದ್ದು ಅಂತಂದರೆ ನಮ್ಗೆ ಏನು ಮಾಡೋದು, ನಮ್ಗೆ ಇರೋ ಜಾಗ ಇಲ್ಲ, ನಮಗೆ ಆಗಲ್ಲ ಅಂತ ತಿಳ್ಕೊಬೇಡಿ. ನೀವು ಬೆಂಗಳೂರಿಗೆ ಬಂದು ಓದ್ತೀವಿ ಅಂತ ಹೇಳಿದ್ರೆ ನಾವು ಏನಾದರೂ ಕಷ್ಟ ಆಗಿರ್ತೀವಿ, ಎಲ್ಲಾದರೂ ಹಾಸ್ಟೆಲಲ್ಲಿ ನಿಮ್ಗೆ ಸೀಟ್ ಕೊಡಿಸ್ತೀವಿ, ಇಲ್ಲಿ ಕಾಲೇಜಲ್ಲಿ ಕೂಡ ಸೀಟ್ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ಯಾವನು ಕನಸುಗಳನ್ನ ದೊಡ್ಡ ಕನಸುಗಳಿರ್ತೀವಿ. ನಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು, IPS ಆಗಬೇಕು ಅಂತಲೇ ಇಟ್ಕೊಳ್ಳಿ. ನಾವು ಇಟ್ಕೊಂಡಾಗಲ್ಲ. ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಅಲೆಮಾರಿ ಮತ್ತು ಆದಿವಾಸಿ ಮಕ್ಕಳು ಓದ್ತಾರೆ ಅಂತ ಹೇಳಿದ್ರೆ ನಾವು ಯಾವ ಲೆವೆಲ್ಗಾದರೂ ಹೋಗಿ ಸೀಟ್ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ, ಯಾವ ಲೆವೆಲ್ಗಾದರೂ ಹೋಗಿ ನಿಮ್ಮನ್ನು ಅಕಾಮಿಡೇಟ್ ಮಾಡಲಿಕ್ಕೂ ಟ್ರೈ ಮಾಡ್ತೀವಿ. ಒಳ್ಳೆ ಹಾಸ್ಪಿಟಲ್ ಕೂಡ ಸೀಟ್ ಕೊಡ್ಸೋಕ್ಕೆ ಪ್ರಯತ್ನ ನಾವು ಮಾಡ್ತೀವಿ. ಅರ್ಥ ಆಯ್ತಾ? ಇಲ್ಲಿ ಬಂದಂತ ಮಕ್ಕಳಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ಮಕ್ಕಳು, ಇಲ್ಲಿ ಬಂದಂತ ಮಕ್ಕಳಲ್ಲಿ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದವರು ಬಹಳಷ್ಟು ಜನ ಇದ್ದಾರೆ. ಅಂದ್ರೆ ಮುಟ್ಟಿಸ್ಕೊಳ್ಳಾರ್ದವರು, ಕೇಳಿಸ್ಕೊಳ್ಳಾರ್ದವರು. ಅಂದ್ರೆ ನಮ್ಮ ಸಮಾಜ ಅವರನ್ನ ಆ ರೀತಿ ಇಟ್ಟುಬಿಟ್ಟಿದೆ. ತಮ್ಮ ಸಮಾಜದೊಳಗೆ ಅವರನ್ನ ಸೇರಿಸ್ಕೊಳ್ಳಕ್ಕೆ ಸಿದ್ಧ ಇಲ್ಲ. ಹಾಗಿದ್ದು ಕೂಡ ಅವರು ಛಲದಿಂದ ಓದಿದ್ದಾರೆ, ಮತ್ತೆ ಮುಂದೆ ಬರಬೇಕು ಅನ್ನೋಂಥ ಗುರಿಯನ್ನ ಇಟ್ಟುಕೊಂಡಿದ್ದಾರೆ. ಕೆಲವರಂತೂ ಮಾತಾಡಿಸಿದಾಗ ಮಾತಾಡೋಕ್ಕೂ ಕೂಡ ಹಿಂಜರಿಕೆ ಇತ್ತು ಅವರಲ್ಲಿ, ಸಂಕೋಚ, ನಾಚಿಕೆ ಎಲ್ಲವೂ ಕಾಣಿಸ್ತಾ ಇತ್ತು. ಇಷ್ಟೆಲ್ಲ ಆದ್ರೂ ಕೂಡ ಓದಿನಲ್ಲಿ ಅವರು ಹಿಂದೆ ಬಿದ್ದಿಲ್ಲ. ಏನನ್ನಾದ್ರೂ ಚೆನ್ನಾಗಿ ಓದಿ ಮುಂದೆ ಬರಲೇಬೇಕು ಅನ್ನುವಂತ ಹಠ ಅವರಲ್ಲಿ ಕಾಣಿಸ್ತಿತ್ತು. ಈ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಲಿ, ಇವರು ಹೀಗೆ ಮುಂದೆ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗ್ಲಿ, ಸರ್ಕಾರಿ ನೌಕರಿಯನ್ನ ಪಡ್ಕೊಳ್ಳಿ, ಹಾಗೆ ಸಾಧನೆಯನ್ನ ಮಾಡ್ಲಿ ಅಂತ ನಾವು ಆಶಿಸ್ತೀವಿ. ಇವರೆಲ್ರಿಗೂ ಮತ್ತೊಮ್ಮೆ ನಾವು ಶುಭ ಹಾರೈಸ್ತಿದ್ವಿ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.